ಎಲ್ಲರಿಗೂ ವಾಟ್ಸಪ್ನ ಕಳಿಸಿ ಇವರು ಒಂದು ಮಾಡ್ತಾರೆ ಇವರಿಗೆ ಓಟ್ ಹಾಕ್ಬಾರ್ದು ಕಳಿಸಿ ಭಾಳ ಮಂದಿ ಬಂದು ರಿಪೇಟ್ ಮಾಡ್ಕೊಂಡು ನಿಂತಿರಲ್ಲ. ನಾ ಹೇಳಿದೆ ಓಟ್ ಹಾಕಲಿಕ್ಕೆ ನಾನು ತೀರ್ಮಾನ ಬದಲಾವಣೆ ಅಂತ ಹೇಳಿದೆ. ಒಂದು ಸಿಪಿಎಡ್, ಒಂದು ಬಿಪಿಎಡ್, ಒಂದು ಎಂಪಿಎಡ್. ಸಿಪಿಎಡ್ ಇಕ್ವಲ್ ಟು ಬಿಎಡ್, ಬಿಎಡ್ ಇಕ್ವಲ್ ಟು ಸಿಪಿಎಡ್, ಬಿಎಡ್ ಇಕ್ವಲ್ ಟು ಬಿಪಿಎಡ್, ಎಂಎಡ್ ಇಕ್ವಲ್ ಟು ಸಾರಿ ಎಂಪಿಎಡ್ ಇಕ್ವಲ್ ಟು ಎಂಎಡ್ ಅಥವಾ ಎಂಎಸ್ಸಿ. ಸಿಂಪಲ್ ಆಗಿ ಇದನ್ನ ನನ್ನ ಅಧಿಕಾರ ಪ್ರಯತ್ನ ಆಗಿರೋದು ಬಿಟ್ಟಿದೆ. ನನ್ನ ಅಧಿಕಾರ ಒಂದು ಸಮಿತಿ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರಿ ಅವರು ಏನು ಮಾಡಿದ್ರು, ರಿಸರ್ವೇಷನ್ ಮಾಡಿದ್ರು. 10 ಮಂದಿ ಒಬ್ಬರು ರಿಸರ್ವೇಷನ್ ಮಾಡಿದ್ರು. ಅದು ಆಗಲಿ ಮುಂದಾಗಲಿಲ್ಲ. ಅದನ್ನು ಸಹಿತ ನಿಲ್ಲಿಸಲಿದೆ. ಸಿಂಪಲ್ ಏನಂದ್ರೆ ಉಳಿದ ಶಿಕ್ಷಕರಿಗಿಂತ ಇರಬೇಕು. ನೀವು ನೋಡಿ BSc ಆದ ನಂತರ ಸಿಪಿಎಡ್, ಅವಾಗ SSLC ಆಗ ಸಿಪಿಎಡ್ ಇತ್ತು, ಡಿಎಡ್ ಅಂದ್ರೆ ಈಕ್ವಲ್ ಅದು, ಬಿಪಿಎಡ್. ನೀವು ಬಿಎಡ್ ಆಗಬೇಕು 1 ವರ್ಷ ಬೇಕು, ಬಿಪಿಎಡ್ ಆಗಬೇಕು 1 ವರ್ಷ. ಅಲ್ಲೇ ಹೆಡ್ ಮಾಸ್ಟರ್ಸ್ ಸಪರೇಟ್ ಆದಂತ ಟ್ರೈನಿಂಗ್ ಇರಂಗಿಲ್ಲ. ಎಂಪಿಎಡ್ ಇದ್ಕೊಂಡು MSc MA ಕಾಲೇಜಲ್ಲೇ ಮಾಡಿದ್ರು. ಇದು ಕಾರಣಾಂತರಗಳಿಂದ ಮುಂದೆ ಬಂತು. ನಾನು ಬಹಳಷ್ಟು ಪ್ರಯತ್ನ ಮಾಡಿದೆ. ಅದು ನಮ್ಮ ಅಧಿಕಾರ ಹೋದ ನಂತರ ಯಾವಾಗಲಾದರೂ ವಿಚಾರಣೆ ಮಾಡಬೇಕಾಗುತ್ತೆ. ನಾವು ಹೋದ ನಂತರ ಕಾಗೇರಿಯವರು ಎಲ್ಲ ತುಂಬಿಟ್ಟಿದ್ರು. ಸರ್ ಇಲ್ಲ ಹಿಂಗಾಗ್ತದೆ, ಸೆಕ್ರೆಟರಿ ಪ್ರೆಸಿಡೆಂಟ್ ಇರ್ತಾರೆ, ಒಂದು ಸ್ಕೂಲ್ನಾಗ 10-8 ಮಂದಿ ಸೆಲೆಕ್ಟ್ ಅವರೇ ಗೌರ್ಮೆಂಟ್ ಮಾಡಬೇಕು ಹೇಳಿ ಇಟ್ಕೊಂಡ್ಬಿಟ್ಟ ನಂತರ ಭಾಳ ಪ್ರಯತ್ನ ಮಾಡಿದ್ವಿ. ಅದು ಸಾಧ್ಯವಾಗಿಲ್ಲ. ಈಗ ಇದರಲ್ಲಿ ನೀವು ಕೊಡಬೇಡ. ಸಿಂಪಲ್ ಆಯ್ತು. 3 ಡಿಗ್ರಿಗಳು 3 ಡಿಗ್ರಿಗಳು 3 ವರ್ಷ ಸಹಶಿಕ್ಷಕ ಮತ್ತು ಪ್ರೈಮರಿ ಬಂದ್ರೆ ಸಹಶಿಕ್ಷಕ ಶಾರೀರಿಕ ಹೈಸ್ಕೂಲ್ ಕಾಲೇಜ್ ಇದು. ಇನ್ನು ಬಹಳ ವಿಚಿತ್ರವಾದಂಥದ್ದು ಏನಂದ್ರೆ 10ನೇ ದರ್ಜೆ ಕಾಲೇಜಲ್ಲಿ ಎಂಪಿಎಡ್ ಆದವ್ರನ್ನ ಪ್ರಿನ್ಸಿಪಾಲ್ ಮಾಡ್ಯಾರ. ಅದು ನಮ್ಮ ಕಾಲೇಜಲ್ಲಿ ಮಾಡ್ಯಾರ. ಎಡಳಿಗೆ ಬಾಗಲಕೋಟೆ ಜಿಲ್ಲೆ ಮೂಲದ ಎಡಳಿಗೆ ಇದ್ದ ಪ್ರಿನ್ಸಿಪಾಲ್ ಎಂಪಿಎಡ್ ಆದವರು ಕಾಲೇಜಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಜೂನಿಯರ್ ಕಾಲೇಜಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಯಾರು ಅಂತ ಕೊನೆ ಹಾಕಿ ಸ್ಟೂಡೆಂಟ್ಸ್ 400 ಇರಬೇಕು 300 ಇರಬೇಕು ಅಂತ ಹೇಳಿದ. ಕಡೆಗೆ 120 ಮಾಡ್ತಾರೆ ಅಂತ ಸುದ್ದಿ. ನಾ ಹೇಳಿದೆ ಎಲ್ಲ ಸಬ್ಜೆಕ್ಟ್ ಕಡಿತ ಯೂಸ್ ಮಾಡಿದ್ದೀನಿ. ಇವನ್ ಜೂನಿಯರ್ ಕಾಲೇಜಲ್ಲಿ ಕನ್ನಡ ಒಂದು 50 ಮಂದಿ ಇರ್ತಾವೆ, ಅವ್ರಿಗೆ ಅಲ್ಲ ಇಂಗ್ಲೀಷ್ ಒಂದು 50 ಮಂದಿ ಇರ್ತಾವೆ, ಇನ್ನೊಂದಕ್ಕೆ 30 ಮಂದಿ ಇರ್ತಾವೆ. ಈಗಿದ್ರು ಅವ್ರಿಗೆ ಪಾಠ ಮಾಡಿ ಬೇರೆ ಬೇರೆ. ಇದಕ್ಕಾಗಿ ನಾನು ಏನಂದ್ರೆ ಒಕ್ಕಟ್ಟು ಕಡಿಮೆ ಆಗಿದೆ ಅಂತ ಭಾವನೆಂತಾಗಿದೆ. ನೀವು ಯಾರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿಲ್ಲ ಅಂದರೆ ನನ್ನ ಅನಿಸಿಕೆ ನಡೆದಿದೆ. ಇಲ್ಲಿ ಬರ್ತಾರೆ ಕೊಡ್ತಾರೆ. ಮೊದಲಿಗೆ ಏನಂತಂದ್ರೆ ಇಲ್ಲಿ ಸಹಶಿಕ್ಷಕರ ಸಂಘ, ಮುಖ್ಯಾಧ್ಯಾಪಕರ ಸಂಘ, ಮಾನಸಿಕ ಅಸೋಸಿಯೇಷನ್ ಹಿಂಗೆಲ್ಲ ಬೇರೆ ಬೇರೆ ಇದ್ದು. ನಾನು 1976 ಮಾನಸಿಕ ನಂತರ ಕರ್ನಾಟಕ ಮಾನಸಿಕ ಮಾಡಿ ಇವನಿಂದಗಳು ಲಾಗಿರ್ಬೋದು, ಹೆಡ್ಮಾರ್ಬೋದು ಎಲ್ಲ ಒಂದೇ. ಆ ವೇದಿಕೆ ಬರುವಾಗ ಅದಕ್ಕೆಲ್ಲ ಒಂದೊಂದು ಕಾರಣ ಇರಬೇಕು. ಹೀಗಾಗಿ ಅದು ಆಗಲಿಲ್ಲ. ನಮ್ಮದೇ ಆಗಿದೆ. ಅದು ಕರ್ನಾಟಕ ಮಾನಸಿಕ ಏನಾದರೂ ಒಬ್ಬರಿಗೆ ಆದಾಗ ಎಲ್ಲ ಹುಡುಗಿಯರು ಬಂದಿರ್ತಾರೆ, ಹೋರಾಟ ಬರ್ತಾರೆ, ಎಲ್ಲರೂ ಏನಾದ್ರು ನೋಡ್ತಾರೋ ಅದು ನಿಮಗೆ ಇಲ್ಲೇ ಸಿಗ್ಬೇಡ್ದವ್ರ ಮೇಲೆ ಬಿಗ್ಬೇಡ್ದವ್ರ ಮೇಲೆ ಎಬ್ಬೇಡ್ದವ್ರ ಮೇಲೆ ಅಂತ ಮಾಡೇ ಬರ್ಲಿಕ್ಕಿದೆ. ಆಮೇಲೆ ಸಿಗ್ಬೇಡ್ ಆಗಿ ಪ್ರಯಾಣ ಆದ್ರೆ ಪ್ರಮೋಷನ್ ಆಗಿ 50%, ಹೈಸ್ಕೂಲ್ ಪ್ರಮೋಷನ್ ಅಲ್ಲಿ 50%, ಹೈಸ್ಕೂಲ್ ಜೂನಿಯರ್ ಕಾಲೇಜ್ ಅಲ್ಲಿ 50%, ಆ ಕೂಡ ಇಂಪ್ಲಿಮೆಂಟ್ ಆಗಬೇಕಾದ ಅಧಿಕಾರ ಇರ್ತದೆ. ಈಗ ಅನ್ಯವರು ಮುಖ್ಯ ಕಾರ್ಯದರ್ಶಿ ನಮ್ಮ ಹಸಿರು ಒಬ್ಬರು ಇಂಪ್ಲಿಮೆಂಟ್
ರೆಕಗ್ನೈಸ್ ಪಡೆದಿದ್ದೆಲ್ಲ ಅದರ ಭಾಳ ಖುಷಿಯಾಗಿ ಪ್ರವೃತ್ತಿ ಭಾಳ ಕಡಿಮೆ ನೋಡಿ. ನಾವೆಲ್ಲ ಇದ್ದಾಗ 1975 ಪ್ರಾರಂಭ ಮಾಡಿದೆ. ಅವಾಗ ಕಾರಣ ಏನಿತ್ತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಮಾಡೋರಿಗೆ ನಾಳೆ ಪ್ರೈವೇಟ್ ಸ್ಕೂಲ್ ಏನು ನಿಮ್ಮ ಹತ್ರ ಯಾವ ಇರಲಿಲ್ಲ. ಆಮೇಲೆ ಈಗ ನಿಮ್ಗೆ ಮಾರ್ಚ್ ಏಪ್ರಿಲ್ 3 ತಿಂಗಳು ಪಗಾರ ಆಗ್ತದೆ, 3 ನಂತರ 3 ತಿಂಗಳ ನಂತರ ಬಹಳಷ್ಟು ಸಮಸ್ಯೆಗಳು ಅವಾಗಿದ್ದು. ಈ ಸಂಘಟನಾತ್ಮಕ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ಯಾವ. ಏನ್ ಮಾಡಿದ್ರೆ ಹೊಸದಾಗಿ ಅಕೌಂಟ್ ಆಗ್ಯಾರ, ಇವ್ರು ಏನು ಕಟ್ಟದ ಏನು ಗೊತ್ತಿಲ್ಲ. ಸಂಘದ ಬಗ್ಗೆ ಒಂದು ಸ್ವಲ್ಪ ಕಾಳಜಿಲ್ಲ, ಎಲ್ಲರಿಗೂ ಗೊತ್ತಲ್ಲ. ಎಲ್ಲ ಶಿಕ್ಷಕರಲ್ಲ ನಾವು ಕಾಲ ಹೋರಾಟ ಒಂದು ಹೋರಾಟ ಕೊಟ್ಟರೆ 10,000 ಜನರನ್ನು ಹೋರಾಟ ಮಾಡಿದ್ವಿ. ಗಣಿತ 10,000 ಜನ. ಈಗ ಈ ನನ್ನ ಜಿಲ್ಲೆಗೆ ಕೆಲಸ ಮಾಡ್ತಾರೆ. ಯಾರು ಸೀರಿಯಸ್ ಆಗಿಲ್ಲ. ಬೇರೆ ಕಡೆ ಮೈಸೂರು ಅವರು, ಮಂಡ್ಯ ಅವರು, ರಾಯಚೂರು ಅವರು, ಗುಲ್ಬರ್ಗ ಅವರು ಬರ್ತಾರೆ ಕಡೆ. ಇಲ್ಲೆಲ್ಲ ಧಾರವಾಡ ಹೀಗಾಗಿ ನಾನು ಎಲ್ಲ ಬಂದಿರಿ. ಮೊದಲು ಒಕ್ಕಟ್ಟಾಗಿ ಆಮೇಲೆ ಎಲ್ಲರೂ ಡಿಸ್ಕಷನ್ ಮಾಡಿ ಏನೇನು ತರ ಮಾಡ್ತಾರೆ ತರ ಕೊಡಿ. ನಾನು ಸಭೆ ಮಿನಿಟಲ್ಲಿ ನಾ ಹೇಳಿದ್ದೀನಿ 13 ನಾನು ಸೆಕ್ರೆಟರಿ ಅವರು ಸಿಕ್ಕಾಕೊಂಡಿದ್ದಾರೆ. 12% ಮಾಡಿ ಸಪೋಸ್ 13 ಕಾಲದಲ್ಲಿ 17-18 ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿದ್ದಾರೆ. ನೀವೇನಂತ ನಾನು ಆಫೀಸ್ನಲ್ಲಿ ಅಶ್ಯೂರೆನ್ಸ್ ಕಮಿಟಿಯಲ್ಲಿ ಆದಂಥ ನಿರ್ಣಯಗಳನ್ನು ತಿಳಿಸ್ಕೊಡ್ತೀವಿ. ಬೇಕಾದ್ರೆ ನೀವು ನೋಡಿ ನಾನು ಆಫೀಸ್ 1 ನಿಮಿಷದಲ್ಲಿ ಇಲ್ಲ. 1 ನಿಮಿಷ ಊಟಕ್ಕೆ ಹೋಗುವಂಥ ಪರಿಸ್ಥಿತಿ ಜನ ಇದ್ದಾರೆ. ಶಿಕ್ಷಕರು ನಾವು ಮಾಡಬೇಕು. ಅದಕ್ಕೆ ನೀವು ಒಬ್ಬರು ಬರ್ರಿ, ನಾನು ನಿಮ್ಮನ್ನ ನಾಳೆ ಹೋಗಿಲ್ಲ ಅಂದರೆ ಅವನ್ನೆಲ್ಲ ತಿಳಿಸ್ಕೊಂಡು ಸಾಧ್ಯ ನಾನು ಮುಖ್ಯಮಂತ್ರಿಗಳು ಮಾತಾಡ್ತೀನಿ. ಶಿಕ್ಷಣ ಮಂತ್ರಿಯವರು ಏನು ಅಧಿಕಾರಿಗಳು ಕೇಳ್ಬಿಡ್ತಾರೆ. ಅದಕ್ಕೆ ಅವ್ರು ಇಬ್ಬರು ಶಿಕ್ಷಣ ಮಂತ್ರಿಗಳು ಕರೀಬೇಕಾದ್ರೆ ನಾನು ಮಾಡ್ತೀನಿ. ನಾನು ಮೊನ್ನೆ ಭಾಳ ವಿಚಾರ ಮಾಡಬೇಕು. 24ನೇ ತಾರೀಕು 25 ತಾರೀಕು 24 21 ಮುಖ್ಯಮಂತ್ರಿಗಳನ್ನು ಫೋನ್ ಮಾಡಿ ಯಾವುದೋ ವಿಷಯ ಸಭಾಪತಿಗಳ ಸ್ವಲ್ಪ ಮಾತಾಡಬೇಕಾಗಿತ್ತು ಕೂಡ ಹೆಂಗೆ ಮಾಡ್ತೀವಿ. ನಾನು ಪ್ರೋಟೋಕಾಲ್ ಪ್ರಕಾರ ಯಾರನ್ನು ಹೋಗಲ್ಲ. ನಮ್ಮ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿ ಇಲ್ಲಿ ಯಾವ ಸಚಿವರಿಗೆ ಆಫೀಸ್ಗೆ ಹೋಗೋದಿಲ್ಲ. ನಾವು ಯಾರನ್ನೇ ಅಂದ್ರೆ ಅವ್ರು ಬರ್ತಾರೆ ಕಳಿಸ್ಬೇಕು. ನಾವು ಏನ್ ಮಾಡಬೇಕು, ಮುಖ್ಯಮಂತ್ರಿ ಕಳೆದಾರೆ ಯಾರು ಹೋಗಿ ಏನ್ ಮಾಡಬೇಕು ಮಾಧ್ಯಮ ಇರ್ತಾರೆ. ಅದಕ್ಕೆ ಮಾತ್ರ ಕಾರಣ ನಮ್ಮ ಮೊಮೆಂಟ್ ಇರ್ತಾರೆ. ಮುಖ್ಯಮಂತ್ರಿಗಳು ಇವತ್ತು ನಮ್ಮನ್ನ ಊಟಕ್ಕೆ ಅವಧಾನ ಮಾಡಿದ್ದಾರೆ. ಅದು ಊಟಕ್ಕೆ ಹೋಗಿ ಏನ್ ಮಾಡಬೇಕು, ಯಾರ ಮೀಡಿಯಾದವ್ರು ಮಾತಾಡೋದಿದ್ದಾರೆ. ಸಭಾಪತಿಗಳು ಮುಖ್ಯಮಂತ್ರಿ ಬರ್ತಾರೆ. ಅದಕ್ಕೆ ಅವ್ರಿಗೆ ಮಾಡಿ ಅವರಿಗೆ ಕಾರ್ಯ ಹೇಳಿ ನಮ್ಮ ಕಣ್ಣ ಅಧಿವೇಶನ ಆದಾಗ ಅಧಿವೇಶನದಲ್ಲಿ ಸಮಸ್ಯೆ ಆಗಿತ್ತು. ಅವರ ಅಪೋಸಿಷನ್ ಕಾಂಗ್ರೆಸ್ ಭಾಳ ಹೇಳಿದ್ರು. ಮಾಡಿ ಕೊಟ್ಟೆ. ಅದಕ್ಕೆ ಅವರು ಬಂದು ನಾವು ಇನ್ನೂ ಒಂದು ಬಿಲ್ ಬರ್ತದೆ ಸರಿತ ಬಿಲ್ ಬರ್ತಾವ. ಆ ಬಿಲ್ ಬಂದಾಗ ಏನಾದ್ರು ಮಾಡಿ ಪಾಸ್ ಮಾಡಿಕೊಡಿದ್ವಿ. ಇವಾಗ ಆ ಬಿಲ್ ಪಾಸ್ ಆಗಿದ್ರಿ ರಾಜ್ಯದ ಜನರಿಗೆ ಕೊಡಾಕ್ತಿಲ್ಲ ಬರ್ತೇ. ಅವಾಗ ನಾವು ಅದನ್ನ ಭಾಳ 20 ತಾರೀಕು ನಾನು 24 ಬರ್ತದೆ ನೋಡಿರ್ಬೋದು. ಆ ಗದ್ದಲಾಗ ಎಲ್ಲ ಬಿಲ್ ಪಾಸ್ ಮಾಡಿಕೊಟ್ಟಿದ್ದೀರ. 12 ಬಿಲ್ಗಳನ್ನ 25-30 ಪಾಸ್ ಮಾಡಿಕೊಟ್ಟು ಅವ್ರು ಕೆಲಸ ಮಾಡ್ತಿದ್ರು. 7 ದಿನ ಈಗ ಕೊಡಬೇಕು. ಒಬ್ಬ ಸಭಾಪತಿ ಆದಂತಹ ರಾಜ್ಯದಿಂದ ಮಾಡಬೇಕು. ಯಾವುದೇ ನಾಳೆ ಏನು ಪಾಠ ನಾನು
ಹೇಳಾತೀನಿ. ನಾವು ಇಬ್ಬರು ಸ್ನೇಹಿತರು ಆಗ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಹಣಕಾಸಿನ ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಪರಿಸ್ಥಿತಿಯಿಂದ ಇನ್ನೊಂದು 5-6 ಆಗ್ತದೆ. ಯಾಕೆ ಏನಾಗಿಲ್ಲ 31-12-15 ತುಂಬ ಕೊಡೇವಿ. ಆ ನಂತರ ಶಿಕ್ಷಕರಿಗೆ ಇಂಗ್ಲಿಷ್ ಶಿಕ್ಷಕರ ಇಲ್ಲ ಮತ್ತು SSLC ಪರ್ಸೆಂಟೇಜ್ ಮಾಡಿಬಿಡ್ತಾರೆ. ಎಲ್ಲ 12 ಮಾರ್ಕ್ಸ್ ಹುಡುಗಿ ಪಾಸ್ ಆಗಿದೆ SSLC. ಪರಿಸ್ಥಿತಿಯಿಂದ ಮಾರ್ಕ್ಸ್ ಅವಾಗ ಹೌದಾ ಹೀಗಿದೆ ಇಲ್ಲ ಖರ್ಚು ಆಗಿಲ್ಲ. ಅವಾಗ ಅಪ್ರಿಷಿಯೇಟ್ ಅವಾಗ ಕಳಿಸಿದ್ರು ಹೌದು ಹೇಳಿದ್ರು. ಕೊನೆಗೆ ಏನು ಮಾಡಿದ್ರೆ ಇವಾಗ 1-1-2015 2020 ಜೂನ್ವರೆಗೆ ಕುಂಬ್ಳಿ ಕಡಿಮೆ ಏರ್ಪಡಿಸಿದ್ರೆ ನೀವು ಯಾಕಂದ್ರೆ ಮುಖ್ಯವಾದದ್ದು ಇಲಾಖೆ ರಿಸಲ್ಟ್ ಮಾಡಲೇಬೇಕಂತ. ರಿಸಲ್ಟ್ ಮಾಡಿದ್ರೆ ಏನು ಮಾಡಬೇಕು, ಏನು ಮಾಡ್ತಾರೆ ಮಾಡಲಿ ಕಷ್ಟ ಏನಂತೆ ಇಂಕ್ರಿಮೆಂಟ್ ಮಾಡಿದವರು ಅದು ಮಾಡ್ತಾರೆ ಕಾಪು ಬಳಸ್ತಾರೆ. ಸರ್ಕಾರ ಕಾಪು ಮಾಡಿಸೋದು ಇವತ್ತೇನು ಮಾಡೋದು ಮೊದಲು ಕೂಡ ಅವೆಲ್ಲ ಇಮಿಡಿಯೇಟ್ ಒಪ್ಪಿಗೆ ನಾವು ಮಾಡಿದ್ರು ಅದನ್ನು ಮಾಡಿ ಎಲ್ಲ ಸುಲಭ. ಈ ಹಿನ್ನೆಲೆಯಲ್ಲಿ ನಾನು ಹೋರಾಟ ಅವತ್ತು ಮಾಡಿ ವಿಚಾರ ಮಾಡಿ ನಾವೆಲ್ಲ ನೌಕರಿ ಸೇರಿದಾಗ ಎಷ್ಟೊಂದು ಶಿಕ್ಷಕರಿಗೆ ಅರಣ್ಯ ಇಲಾಖೆಯಿಂದ ಆಡಳಿತ ಮಂಡಳಿ ನಮ್ಮ ಶಾಸಕರ ತಮಿಳುನಾಡಿನಲ್ಲಿ 68 ಮಂದಿ ಸ್ಟಾಫ್ 68 ಮಂದಿ 3 ಭಾಗ ಸೀನಿಯರ್ ಒಂದು ಕಡೆ ಟೇಬಲ್, ಸೀನಿಯರ್ ಜೂನಿಯರ್ ಸೀನಿಯರ್ ಟೇಬಲ್, ಜೂನಿಯರ್ ನಾವು ಒಂದು ಟೇಬಲ್. ಅವರೆಲ್ಲ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಹಿಂಗೆ ಇರ್ತಿದ್ದವರು. ಅವಾಗ ನಾವೆಲ್ಲ ಭಾಳ ಬಂದಿದ್ದು ಎಲ್ಲ ಅವಾಗ ಪ್ರಾರಂಭವಾಗಿತ್ತು. ಎಲ್ಲ ಶಿಕ್ಷಕರು ಅವಾಗಿನ ಯಾರು ಇಳಿಬೇಕು ಬಂದಿತ್ತು. ಇಳಿಬೇಕು ಯಾರು SSLC ಪಾಸ್ MA ಗ್ರೇಡ್ ಮಾಡ್ಕೊಂಡಿರ್ತಿದ್ರು. ಅನೇಕ ನೋಡಿ 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 ನಾನು ಕಾಲೇಜಲ್ಲಿ ಪರಿಚಯಿಸಿದ್ದೆ, ಹೋರಾಟ ಮಾಡಿದ್ವಿ, ಎಲ್ಲ ಮಾಡಿದಾಗ ಭಾಳ ಮಾತು. ಅವಾಗ ನವೆಂಬರ್ 1976 ಸಂಘಟನೆ ಕಟ್ಟಿದ್ರು ಕರ್ನಾಟಕ ಮಾಡಿ ಅಲ್ಲಿಂದ ಹೋರಾಟ ಮಾಡ್ತಿದ್ವಿ. ಆ ಹೋರಾಟದ ಪ್ರತಿರೋಧದಿಂದ ನಾವಿಬ್ಬರು ಏನಿದ್ದಾರೆ ನಾನು ಸುಜಾರ್ ನನಗೊಂದು ಪೇಪರ್ ಬರ್ತದೆ ರಿಸಲ್ಟ್ ಬಂತು ಒಂದು ಆರ್ಟಿಕಲ್ ಬರೋದು. ಅವಾಗಿಂದ ನನ್ನ ಸಂಘಟನೆ ಬೆಳೀತಾ ಬಂತು. ಇವತ್ತು ಅಲ್ಲಿ ಹೇಳ್ತೀನಿ ಮೊದಲನೇ ಹೋರಾಟ ಇಲ್ಲ ಅಷ್ಟಾಗಿಲ್ಲ ಬಂದವರು ಅವ್ರಿಗೇನು ತೊಂದರೆ ಇಲ್ಲ. ಅವಾಗ ತೊಂದರೆ ಇದ್ದಾಗ ಏನು ಬರ್ತಾರೆ, ಇವ್ರಿಗೇನು ತೊಂದರೆ ಇಲ್ಲ. ಅಪಾರ್ಟ್ಮೆಂಟ್ ಆಗೈತೆ, ಅಪ್ರೂವಲ್ ಆಗೈತೆ, ಏನಲ್ಲೇ ಎಲ್ಲ ರೇಟ್ ಫಿಕ್ಸ್ ಮಾಡಿರ್ತಾರೆ, ನೋಡ್ತಾರೆ. ಅದಕ್ಕೆ ಸಂಘಟನೆ ಅಂತ ಭಾವನೆ ಇದೆ. ನಮ್ಮ ಕಾಲಕ್ಕೆ ₹1 ಕೊಡ್ತಿದ್ದಿಲ್ಲ. ಬಹಳ ನಮಗೆ ವಿಚಾರ ನಾವು 1977 ಮೀಟಿಂಗ್ ಮಾಡಿದ್ವಿ. ಜನರಲ್ ಗೌರ್ಮೆಂಟ್ 800 ಮಂದಿ ನಾವು ಬಸ್ತಾರೆ. ಅವಾಗ ಏನು ತೀರ್ಮಾನ ಮಾಡಿದ್ರೆ ಅಲ್ಲೇ ಆಡಳಿತ ಮಂಡಳಿಗೆ ಪರ್ಸೆಂಟೇಜ್ ದುಡ್ಡು ಕೊಡಬೇಕಾಗಿತ್ತು. 90%, 50% ಆ ತೀರ್ಮಾನ ಮಾಡಿದ್ರೆ ನಮ್ಗೆ ಏನು ಮಾಡಿದ್ರು, ಕೆಲವರು ಕೊಟ್ಟಿದ್ರು, ಇಲ್ಲ ಸರ್ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರು. ಇನ್ನು ಕೆಲವರು ಕೊಟ್ಟಿದ್ದಿಲ್ಲ, ಇನ್ನು ಕೆಲವರು ಸ್ಕೂಲ್ ಇತ್ತು ಅಲ್ಲಿ ಭಾರಿ ಗಂಟೆ ತಗೊಂಡಿಲ್ಲ. ನಾವು ಕೊಟ್ಟಿಲ್ಲ ಕೂಡ 77 ಗವರ್ಮೆಂಟ್ ಸ್ಟ್ರೈಕ್ ಕೊಡ್ತಾ 13 ದಿವಸ ಸ್ಟ್ರೈಕ್ ಉಪವಾಸ ಕೊಡ್ತಾ ನಾವು ಹುಬ್ಬಳ್ಳಿಯವರು ಬಂದಾಗ ಮಾಡೋದು. ಅವಾಗ ಮ್ಯಾನೇಜ್ಮೆಂಟ್ ಒಳಗೆ ಹಾಕಿ ನಾವು ಆರ್ಡರ್ ಪಡಿಸಿ ಮಾಡಿದ್ರು. ಅವತ್ತೇನಂದ್ರೆ ಸಣ್ಣ ಬೆಳೆದ ಎಲ್ಲ ಬೆಳೆದ ಅಂದ್ರೆ ಅವತ್ತಿನ ಒಗ್ಗಟ್ಟು ಏನಂತಂದ್ರೆ ಚೆನ್ನಾಗಿತ್ತು. ಆ ಹಿನ್ನೆಲೆ ಇವತ್ತು ಅವ್ರ ಕಷ್ಟ ಆಗಿತ್ತು, ಈಗ ಆಗಿಲ್ಲ. ಈಗ ಕಷ್ಟ ಆರಾಮ ನೌಕರಿ ಮಾಡ್ತಾರೆ, ಡೊನೇಷನ್ ಕೊಡ್ತಾರೆ, ಅಪ್ರೂವಲ್ ಎಲ್ಲ ಆಗಬಾರ್ದು. ಸಂಘಟನೆ ಅಂದ್ರೆ ಹೋರಾಟ ಮಾಡುವಂತ ಪ್ರವೃತ್ತಿ ನಮಗೆ ಕಡಿಮೆ ಇದೆ. ಜೂನಿಯರ್ ಸ್ಟಾಫ್ ಬಂದು ದಯಮಾಡಿ ಹೇಳ್ತೀನಿ,
ಸ್ಟೇಟ್ ಎಲ್ಲರೂ ಬರಬೇಕು. ಸಂಘಟನೆಯು ಕಾಲಚಕ್ರ ಇದೆ. ಆವಾಗಿನ ಕಾಲ ಮಂತ್ರಿಗೆ ಇವತ್ತಿಗೆಲ್ಲ ನಮ್ಮ ಹುಬ್ಬಳ್ಳಿಯಲ್ಲಿ ಇಲಾಖೆ ಮಂತ್ರಿಗಳೇ ಸಸ್ಪೆಂಡ್ ಮಾಡ್ಯಾರ, ಬೇರೆಯವರಿಗೆ ಸಸ್ಪೆಂಡ್ ಮಾಡ್ಯಾರ. ಸಸ್ಪೆಂಡ್ ಮಾಡೋರು ನೀವು ಇಲಾಖೆ ನಿಯಮ ಹಿಡಿದು ಅವರ ನೋಡಿದ್ರೆ ಏನು ಮಾಡಬೇಕು? ದೊಡ್ಡ ಪ್ರಾಬ್ಲಮ್ಗಳು ಎಲ್ಲ ಕಳಿಸುವ ಇದೇ ಕಳಿಸುವಾಗ ಆ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಹೋರಾಟವನ್ನು ಬಹಳ ಪ್ರಮುಖವಾದಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಮಾತನ್ನು ನಾನು ಹೇಳಿದ್ದೀನಿ. ಈ ಹಿನ್ನೆಲೆಯಲ್ಲಿ ಸಂಘಟನೆ ಏನ್ ಮಾಡ್ತಾರೆ? ನನಗಾದಂಥ ಅನುಭವವನ್ನು ನಿಮ್ಗೆ ಹೇಳಿದ್ರೆ ಈಗ ಈ ಸಭಾ ಜಾಗೃತಿ 2018 ಸ್ಟ್ರೈಕ್ ಮಾಡಿ ಗೊತ್ತಿರಬೇಕು. ಎಲ್ಲ ಬೇಡಿಕೆಗಳು ಎಲ್ಲ ಮುಂದೆ ಅಗ್ರಿಮೆಂಟ್ ಕೊಡಂಗಿಲ್ಲ, ಸ್ಟ್ರೈಕ್ ಮಾಡಿ ಎಲ್ಲರಿಗೂ ಮತ್ತೆ ಒಪ್ಕೊಂಡಿಲ್ಲ. ಮುಂದಿನ ಫೋನ್ ಮಾಡಿ ಫೋನ್ ಮಾಡಿ ಸರ್ ಏನಾದ್ರು ಗಾಡಿ ವ್ಯವಸ್ಥೆ ಮಾಡಿ ಸಿಗಲ್ಲ. ಅವನ ಮದುವೆ ಹಾಗೆ ತಪ್ಪೆ ಮಾಡಿ ಮದುವೆ ಗಾಡಿ ವ್ಯವಸ್ಥೆ ಮಾಡಬೇಕು ಅಂತ ಇಂಥವ್ರಿಗೆ ತಪ್ಪಲ್ಲ ಅವನಲ್ಲ. ನಮಗೀಗ ನಾವೇನು ಕಷ್ಟಪಡ್ತೀವಿ, ನಮ್ಮ ಮಕ್ಕಳಿಗೆ ನಮ್ಮ ನಮಗೆ ಸ್ಟ್ರೈಕ್ ಮಾಡಿದ ಸ್ಟ್ರೈಕನ್ನು ಕೊಡಬೇಕು. ನಾವು ಬಸ್ ಹೇಳಿದ್ರೆ ಶಾಸಕರ ಬಸ್ ಏನು ಅವೇನು ನಮಗೆ ನಿಮ್ಮ ಪೇಜ್ ಗೊತ್ತಿಲ್ಲ, ನಮ್ಮ ಪೇಜ್ ಹಾಕಿ ಕೊಡಿಸಿದ್ರು ಕೊಡಿಸಿದ್ರು ಎಲ್ಲ ಆಕ್ಸಿಡೆಂಟ್ ಮಾಡಿದ್ರೆ ಈಗ ಸ್ವಲ್ಪ ಕೊಡ್ಬೋದು. ಅವಾಗೇ ಕಷ್ಟ ಇಲ್ಲ. ನಮಗೆ ಹೇಳಿದ್ರೆ ಹೊಸ ಅವಾಗೆಲ್ಲ ಏನಿತ್ತು, ಈಗ ಡೊನೇಷನ್ ಆಗ್ತದೆ. ಅಪೂರ್ವಕ ಇದು ಏನಂತಲ್ಲ ಪ್ಯಾಕೇಜ್, ಕೆಲವು ಕಡೆ ಪ್ಯಾಕೇಜ್ ಮಾಡ್ಯಾರ. ಪ್ಯಾಕೇಜ್ ಮಾಡಿ ಅಪಾರ್ಟ್ಮೆಂಟ್ ಆದ್ರೆ ಎಲ್ಲ ಕೊಡಬೇಕು, ಎಲ್ಲ ಮಾಡ್ತಾರೆ, ಅಪ್ರೂವ್ ಮಾಡ್ಕೊಡ್ತಾರೆ. ಅವರೇ ಕೊಡ್ತಾರೆ. ಮಾಡ್ಕೊಂಡು ಹೋಗ್ತಾರೆ. ಇವರು ಅವತ್ತಿನ ಕಾಲಕ್ಕೆ ಹೇಳ್ತಿದ್ದಿಲ್ಲ. ಅವತ್ತಿನ ಕಾಲ ವಿಚಾರ ಮಾಡಿ ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಸಹಶಿಕ್ಷಕರ ಬೇಡಿಕೆ ಮುಖ್ಯಾಧ್ಯಾಪಕರ ಹುದ್ದೆಗೆ 50 75 ಮಾಡಬೇಕು ಹೋರಾಟ 75 ಮಾಡಬೇಕು ಅಂತ ಅದರ ಸಲುವಾಗಿ ಕೃಷಿ ಶೆಟ್ಟಿ, ಆಮೇಲೆ ಚಿನ್ನಸ್ವಾಮಿ, ರೋಡ್ರಿಕ್ಸ್ 3 ಮಂದಿ ಹುಟ್ಟಿದ್ರು. ಆ 3 ಮಂದಿ ಏಕತ್ರ ಆಗಿದ್ರು. ಆಸ್ಪತ್ರೆ ನಂತರ ಏನೋ ಆಗಲಿಲ್ಲ. ಆರ್ಟ್ ಶಿಕ್ಷಣ ಮುಂದೆ ಆದಾಗ ಅದನ್ನ 50-75 ಪ್ರಮೋಷನ್ ಮಾಡಿದೆ, 25 ನೇಮಕಾತಿ ಮಾಡಿದೆ. ಈಗ ಸಹಶಿಕ್ಷಕ ಕೇಳಿದ್ರು ನಾನು, ಅವಾಗ 50% ಇದ್ರೆ ಈಗ 1% ಬಹಳ ದೊಡ್ಡದಾಗಿ ಮಾಡಿದೆ. ನನಗೆ ನಾನು ನೇರವಾಗಿ ಹೇಳ್ತೀನಿ, ಯಾರು ನಾನು ಕೆಲಸ ಮಾಡೀನಿ, ನಾನು ಓಡಾಡ್ತಾರೆ. ಇಲ್ಲ ಓಡಾಡಕ್ಕಿಲ್ಲ, ಎಲ್ಲರ ಕಡೆ ಓಡಾಡ್ತಾರೆ. ಈ ಸಲ ಎಲ್ಲ ಕೂಡ 400 ಆಗಿದ್ರು. ಆ ವಿರುದ್ಧ ಓಟ್ ಬಂದಾಗ 2 ಚಿಂತೆ ಮಾಡಿ ಯಾಕೆ ಮಾಡಿ ವಿರುದ್ಧ ಇದು ನಾವು ಜಾಸ್ತಿ ಮಾಡಂಗಿಲ್ಲ, ಯಾಕೆ ಉಂಟಾಗಿಲ್ಲ, ಹೋರಾಟ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದ್ರೂ ಯಾಕೆ ಆದ್ರೆ ಇರ್ತಾವ ಬೇರೆ ಬೇರೆ ಕಾರಣಗಳಿಂದ ಹೇಳಕ್ಕಿಲ್ಲ. ಅವ್ರ ಪಾಪ ಒಟ್ಟಾರೆ ನಾ ಹೇಳ್ತಾರೆ, ಇವತ್ತು ನಿಮ್ಗೆ ಯಾರೋ ಒಬ್ಬರು ಶಿಕ್ಷಕರ ಅಪಾಯಿಂಟ್ಮೆಂಟ್ CBA ರಿಟೈರ್ಡ್ ಆಗಿದೆ, ವಾಂಟೆಡ್ ಮಾಡಿ ವಾಂಟೆಡ್ ಟೀಚರ್, ವಾಂಟೆಡ್ ಫಿಸಿಕ್ಸ್ ಟೀಚರ್, ವಾಂಟೆಡ್ ಕರೀತಾರೆ. ಎಲ್ಲರೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಅಪ್ರೂವಲ್ ಒಂದು ದಿವಸ ಆಗಿದೆ. ಅಪ್ರೂವಲ್ ಒಂದು ದಿವಸ ಆದಾಗ ಹೆಡ್ ಮಾಸ್ಟರ್ ರಿಟೈರ್ಡ್ ಆದ್ರೆ ಈ 3 ಮಂದಿ ಒಳಗೆ ಫಿಸಿಕ್ಸ್ ಕೌನ್ಸಿಲಿಂಗ್ ಹೆಡ್ ಮಾಸ್ಟರ್, ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಅವ ಹೆಡ್ ಮಾಸ್ಟರ್, ಏಜ್ ಆಗುತ್ತೆ ಕೆಲಸ ಅವ್ರು ಹೆಡ್ ಮಾಡ್ತಾರೆ. ಈ ಪದ್ಧತಿ ಇವತ್ತು ಬರ್ತಿದೆ ಹೋಗ್ತಿದೆ. ಇದಕ್ಕೆ ನೀವು ಒತ್ತಾಯ ಮಾಡಿದ್ರೆ ಮಾತ್ರ ಇದು ಸರಿ ಆಗ್ತದೆ. ದರ್ಶಕರಿಗೆ 75% ಮಾಡೋದು ಸಾಮಾನ್ಯ ಆಗಿದ್ದಿಲ್ಲ. ಭಾರತ ವಿರೋಧ ಮಾಡಿದ್ರು. MP ಪ್ರಕಾಶ್ ಅವರು ಕ್ಯಾಬಿನೆಟ್ ಹೆಂಗ್ ಮಾಡ್ತೀರಿ ನೀವು, ಯಾಕೆ ಮಾಡ್ತೀರಿ, ಹೊಸ ಬರ್ಬೇಕಲ್ಲ, ಇವ್ರನ್ನೇ ಯಾಕೆ ಮಾಡ್ತಿದ್ರು, ಬಹಳಷ್ಟು ಗಲಾಟೆ ಅವರು. ಆದ್ರೂ ನಾವು ಪಟ್ಟಿನ ಮಾಡ್ಕೊಂಬಂದ್ರೆ ಅವ್ರು ಕೇಳಿದ್ವಿ 50-25% ಹೇಳ್ತಾರಲ್ವಾ, 24% ರೂಪಾಯಿ 25% ಅಂತ ಹೇಳಿದ್ರು. ಆಮೇಲೆ ಬಂದ್ರೆ 76 ನಾಟಿ ಒಂದು ದೂರ ಇತ್ತು.
ಆ ಹಿನ್ನೆಲೆಯಲ್ಲಿ ನಿಮಗೆ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಏನು ಮಾತಾಡ್ತೀನಿ ಇಲ್ಲ ನಾನು ಇಮಿಡಿಯೇಟ್ಲಿ ಹೋಗ್ಬೇಕು, ನಾಳೆ ನಾನು ಹೋಗ್ತೀನಿ. ನಾನು ಒಂದು ಸಲ ದೊಡ್ಡ ಬರ್ತಾನೆ ಅಶ್ಯೂರೆನ್ಸ್ ಕಮಿಟಿ ಎಲ್ಲ ಮಾಡ್ತೀನಿ. ಈಗ ನಾನು ನೋಡಿ ಹೆಂಗಿದೆ ಅಂದ್ರೆ ವಿಧಾನ ಪರಿಷತ್ತಿಗೆ ಹೋದೆ ಸಭಾಪತಿಯಾಗಿ. ಅಲ್ಲೇ ಒಬ್ಬ ಹೆಣ್ಮಗಳು ಸೆಕ್ಷನ್ ಆಫೀಸರ್ ರಿಟೈರ್ಡ್ ಆದ 31 ಮೇ 31 ನನ್ನ ಕಡೆ ಬಂದು ಯಾಕಂದ್ರೆ ನಮ್ಮದು ಏನೇನೋ ಬರಬೇಕಿಲ್ಲ, ಏನೇನೋ ಬರ್ಬೇಕಾದ್ರೆ ಈಗ ಮತ್ತೆ ದುಡ್ಡು ಬರಬೇಕಿಲ್ಲ. ನೀನು ಸೆಕ್ಷನ್ ಆಫೀಸರ್ ಆಗಿ ಏನು ಗೊತ್ತಿಲ್ಲ, ಬರ್ಕೊಡದೆ ಅಲ್ಲ ಇಂಗ್ಲೀಷ್ ಬರ್ದು ಅಲ್ಲ ಕನ್ನಡ ಎಲ್ಲ ಬರ್ಕೊಡು. ಸೆಕ್ಷನ್ ಆಫೀಸರ್ ಅಂದ್ರೆ SDC ಮ್ಯಾನ್ ಅವರು ಈ ಅಪಾರ್ಟ್ಮೆಂಟ್ ಇಬ್ಬರು ಕಸವಾಡೆ 9 ಪ್ರಮೋಷನ್ ಕೂಡ 9 ಪ್ರಮೋಷನ್ ಕೂಡ ಸೆಕ್ಷನ್ ಆಫೀಸರ್. ನಾನು ಹೋದಂತ ನೋಡಿದ ಹುದ್ದಾಟ 50% ನೇರ 50% ಪ್ರಮೋಷನ್ ಮಾಡಿದೆ. ನಾನು ಸ್ಟ್ರೈಕ್ ಮಾಡಿಬಿಟ್ಟು ಇವಾಗ ನನ್ನ ಆಫೀಸ್ ಸ್ಟ್ರೈಕ್ ಮಾಡಿದೆ. ಸ್ಟ್ರೈಕ್ ಮಾಡಿ ಹಂಗೆ ಇದು ಮಾಡಿ 25% ಏನಿದೆ 75 ಪ್ರಮೋಷನ್ ಮಾಡಿ ಈಗ ನನಗೆ 46 ಕುಟುಂಬಕ್ಕೆ ಬೇರೆ 4 ಬೇಡ 46 ಕೊಟ್ಟರೆ ಅವರು ಸೆಲೆಕ್ಷನ್ ಮಾಡಿಕೊಡ್ತಾರೆ. ಈಗ ಹಿಂಗಾಗ್ತಾವ. ಅದಕ್ಕೆ ನಾವು ಯಾರು ಅಲ್ಲಿ ಶಿಕ್ಷಣ ಮುಂದೆ ಅದೊಂದು ಈಗ ನಾನು ಆಡಿರೋ ಅಂತ ಹೇಳಿದೆ, ನಾನು ಅಂತ ಹೇಳಿದೆ. ಅವಾಗ ನಮ್ಗೆ ಹೋದ ನಮ್ಮ ವಿಜ್ಞಾನ ತಂತ್ರಜ್ಞಾನ ಮಂತ್ರಿ ಆಗಿದೆ. ಯಾವ ಈ ರಾಜ್ಯದಲ್ಲಿ ಇವತ್ತಿನಲ್ಲಿ ಯಾವ ವಿಜ್ಞಾನ ತಂತ್ರಜ್ಞಾನ ಮಂತ್ರಿನೂ ನಾನು ಕೆಲಸ ಮಾಡಿಲ್ಲ. ಧಾರವಾಡದಲ್ಲಿ ನಾವು ನೋಡಿದ್ರೆ ಧಾರವಾಡ ಕಾಲೇಜ್ 18 ಕೋಟಿ ಬಂದರೆ 12 ಕೋಟಿ ದುಡ್ಡು ರಿಲೀಸ್ ಮಾಡಿ ಬಂದು ಹೇಳಿದ್ರು. ನಾ ಏನು ಕೇಳಿಲ್ಲ. ಹೀಗಾಗಿ ಆ ಇದು ಮಾಡಿ ಈಗ ಒಂದು 5-6 ತಿಂಗಳಿಂದ ಇನ್ಚಾರ್ಜ್ ಕರ್ನಾಟಕ ಬಂತು. ಇನ್ಚಾರ್ಜ್ ಬಂತು ಯಾರು ಸೀನಿಯರ್ ಅವ್ರು ಕೊಡಬೇಕು, ಅವ್ರು ಕೊಡಬೇಕಾಗಿ ಕೊಟ್ಟರು. 12 ದಿವಸ ಮತ್ತೆ ಯಾರು ಮಾತಾಡೋದು ಮತ್ತೆ 4 ಮನೆ ಮತ್ತೆ ಕೊಟ್ಟರು. ಈಗ ಇಲಾಖೆ ಯಾರು ಪೂರ ದುಡ್ಡಿದ್ದವ್ರು ಇಲ್ಲ, ಇಲಾಖೆಯಲ್ಲಿ ಹೆಂಗ್ ಬೇಕಂತ ಮಾಡ್ತಾರೆ. ಅದಕ್ಕೆ ಈಗ ಮೇಡಮ್ ಅವ್ರು ಬಂದವ್ರು ಇನ್ಚಾರ್ಜ್ ಮಾಡೋರಿಗೆ ಅವ್ರು ತಂದಿದ್ರು. ನಾನು ಜೋರ್ ಮಾಡಿ ತೆಗೆದುಕೊಂಡು ಮಾತ್ರ ಅವ್ರು ಇನ್ಚಾರ್ಜ್ ಕೊಟ್ಟರು. ಇನ್ನೊಂದು 3 ಮಂದಿ ಕೊಟ್ಟಾರ, ಇನ್ಚಾರ್ಜ್ ಕೊಟ್ಟಾರ. ಮತ್ತೆ ಅವ್ರು ಸಹಿ ಅಂತಿದ್ರು, ಮತ್ತೆ ಸೆಕ್ರೆಟರಿ ಹೇಳಿದ್ರು. ಇಲ್ಲ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗ ನಮಗೆ ಹೇಳೋದಿದ್ದ ನಾನು ನೀವೆಲ್ಲ ಒಬ್ಬರಿಂದ ಕೆಲಸ ಮಾಡಿ ಈ ವಿಚಾರವನ್ನು ಆಗಲಿ ಈಗ ಆಕರ್ಷಿಸಿದ ಸಭೆ ಆಗಿದೆ. ಇನ್ನು ಒಂದು ಸಭೆ ಮುಂದಾಗಿದೆ. ನನ್ನ ನಮಗೆ ಒಂದು ಸಭೆ ಮುಂದಾಗಬೇಕಂದ್ರೆ ಮಳೆ ಹೋಗಿ ಆರಾಮ ಮಾಡಿ ಸಭಾಪತಿ ಹೌದು ಅದ ಚಳಿಗಾಲ ಶುರುವಾಗಿದೆ. ಇವಾಗ ಅದರ ಸಲುವಾಗಿ ಆ ಒಂದು ಈಗ 99 ಪಾಯಿಂಟ್ ಆಗಿರೋದು 1 ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ನಾವೆಲ್ಲ ಬಿಲ್ ಆಗಿರ್ತಾವ ರಾಷ್ಟ್ರಪತಿ ಸಹಿ ಒಂದು ಆಧಾರ ರಾಷ್ಟ್ರಪತಿ ಸಹಿ ಮಾಡಿಲ್ಲ ಅಂದ್ರೆ ಇದಾಗುದಿಲ್ಲ. ಹಂಗಾದ್ರೆ 1% ದಯಮಾಡಿ ವಿನಂತಿ ಮಾಡ್ಕೊಳ್ತೀನಿ. ನಾನು ನೋಡಿ ಸೀಕ್ರೆಟ್ ಮುಗಿಸಿನಿ, ಬಿಗ್ರೇಡ್ ಮುಗಿಸಿನಿ, ಎಂಗ್ರೇಡ್ ಮುಗಿಸಿನಿ, PhD ಮಾಡಕ್ಕೆ ಬರ್ತಿದ್ದೆ. ನೌಕರಿ ಬಂದು ML ಸರ್ಟಿಫಿಕೇಟ್ ಬಿಟ್ಟೆ. ಈ ಕಾಲದಾಗ ಏನಾಗ್ತದೆ ಎಲ್ಲ ಮಾಡಕ್ಕೆ ಆಗಿಲ್ಲ. ಎಲ್ಲ ಗೊತ್ತಿದೆ ನನಗೆ. ಸೀಕ್ರೆಟ್ ಇದ್ದಂಥವ್ರು ನೀವು ಶಿಕ್ಷಕರಾಗ್ತಾರೆ, ಪ್ರೈಮರಿ ಆದ್ರೆ ಅದನ್ನು ನೀವು ಹೈಸ್ಕೂಲಲ್ಲಿ ಬರೋ 50% ಪ್ರಮೋಷನ್ ನೀವು ಬರಬೇಕು. BPEd ಆದಂಥವ್ರು ಕಾಲೇಜಲ್ಲಿ ಬರ್ತೀರ, ಅದನ್ನು ಜೂನಿಯರ್ ಬರ್ತೇವೆ. ಒಂದೇ ಒಂದು ಮುಖ್ಯವಾದದ್ದು ಆನ್ ಫಾರ್ ಅಸೆಟ್ ಇದೆ. ಒಂದೇ ಒಂದು ಹುಡುಗಿಯನ್ನು ಮಾತಾಡಬೇಡಿ. ಆನ್ ಫಾರ್ ಅಸೆಟ್ ಇದೆ ಆಲ್ಸೋ ಈಕ್ವಲ್ ಟು ಅಸೆಟ್. ಅದು ಒಂದೇ ಮಂತ್ರ ಹೇಳ್ಬೇಕು. ಕಾರ್ಯ ನಾನು ಏನೇನು ಮಾಡೋದು ಸಾಧ್ಯ ಇದೆ ಮಾಡ್ತೀನಿ. ನಮ್ಮ ಕಡೆ ಎಲ್ಲ ಸಭಾಪತಿ ಅಂತ ಹೇಳ್ಕೊಂಡು ಹೌಸ್ ಇಲ್ಲ. ನನಗೆ ಬಹಳ ಬೇಕಾದವರು ಕರೆಯುವುದು ನಾಯಿ ಮುಖ್ಯಮಂತ್ರಿಯಾಗಿ ಎಲ್ಲ ಮಂತ್ರಿಗಳ ಸಭೆ ಕರೆಯುವುದು ನಾವು ಕರೀತಾರೆ. 13 ಕರೀತಾರೆ, 11 ಆಗುತ್ತೆ. ನಾನು ಮೀಟಿಂಗ್ ಕರೆದು ಈ ವಿಷಯ ಹಿಡ್ತೀನಿ. ನಾ ಯಾಕೆ ಹೇಳೋದು ಈ ವಿಷಯ ಆರಾಮ ಅನ್ಕೋದಿಲ್ಲ ಅಂತ ಹೇಳೋದು ಅದನ್ನು ಮಾಡುವ
BPED ಪಾರ್ಟಿ ಆಲ್ಮೋಸ್ಟ್ 4 ಸಾರಿ BPED ಹೋದ ಇದು ಅವನ ತಪ್ಪಲ್ಲ. ನಿಮ್ಮ ಡಿಗ್ರಿ ಅಲ್ಲಿ ಬೇಕು ಇಲ್ಲಿ ಬೇಕು, ಒಂದು ಸಾವಿರ ಬೇಕು, ಈಗ 2,000 ಈ ಡಿಫ್ರೆನ್ಸ್ ಹೇಳಿದ ನನಗೆ ಹೆಡ್ ಮಾಸ್ಟರ್ಸ್ ಎಲ್ಲ ಸಪ್ರೇಟ್ ಆದಂತ ಕೋರ್ಸ್ ಹೇಳಿಲ್ಲ, ಏನೂ ನಿಮಗೆ ಇಲ್ಲ ಇಲ್ಲ, ಎಲ್ಲ ತಿಳ್ಕೋಬೇಕು. ಪ್ರತಿಯೊಬ್ಬರು ಒಬ್ಬೊಂದ ವಿಚಾರದಲ್ಲಿ ಎಲ್ಲ ತಿಳ್ಕೊಂಡು ಎಲ್ಲ ಕೊಡೋದು ಏನಾದ್ರು ಒಂದೆಲ್ಲ ಪಾಯಿಂಟ್ ಮಾಡಿ ಪದ್ಧತಿಯೊಳಗೆ ಮಾಡೋಂಥ ಕೆಲಸ ಮಾಡಿ ಮುಖ್ಯಮಂತ್ರಿಗೆ ನನಗೆ ಎಲ್ಲ ಮುಖ್ಯಮಂತ್ರಿಗೆ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಈ ಪ್ರವಾಹ ಹಂತ ಐತಿ, ಆ ಹಂತ ಪ್ರವಾಹದಲ್ಲಿ ನಾವು ಅದಕ್ಕೆ ಸ್ವಲ್ಪ ನೀರು ಕೂಡಿಸ್ಬಿಟ್ರೆ ಅದು ಏನಾಗ್ತದೆ ಅಂದ್ರೆ ಅದು ಒಂದು ದೊಡ್ಡ ಸೇರ್ತೈತಿ ಅನ್ನೋದನ್ನ ನಾನು ಹೇಳಿದ್ದೆ. ಈ ಜಗತ್ತಿನಲ್ಲಿ ಎರಡು ಶಕ್ತಿ, ಒಂದು ಪ್ರವಾಹವನ್ನು ತಡೆಯಕ್ಕಾಗಲ್ಲ, ನೋಡಿದ್ರೆ ಯಾರು ತಡೆಯಕ್ಕಾಗಲ್ಲ, ಬೆಂಕಿ ತಡೆಯೋದು ಪ್ರವಾಹ ತಡೆಯಕ್ಕಾಗಲ್ಲ, ನೋಡಿ. ಇನ್ನೊಂದು ಜನಶಕ್ತಿ, ಎಲ್ಲ ಇಡೀ ರಾಜ್ಯದ ತುಂಬ ಎಲ್ಲ ಹೋರಾಟ ಮಾಡಿದ್ರೆ ಹೇಳ್ತಾರೆ, ಕೇಳಬೇಕಾಗ್ತದೆ. ಈಗ ನೀವು ಒಬ್ಬೊಬ್ಬರಿದ್ದೆ ಖಾಲಿ ಒಬ್ಬರಿದ್ದೆ, ಅದು ಒಂದು ಡಿಫಿಕಲ್ಟಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಬ್ಬೊಬ್ಬರಿದ್ದಂತವರು ಎಲ್ಲ ಕೂಡಿ ಒಂದು ಸಂಘಟನೆ ಮಾಡಿ ತಾಲೂಕು ಬಂದು ಡಿಸ್ಟ್ರಿಕ್ಟ್ ಬಂದು ಮಾಡಿ ರಾಜ್ಯ ಮಟ್ಟದಲ್ಲಿ ಇಂದ ಅವರು ಯಾರು ವೆಂಕಟೇಶ್ ಯಾರು ಪ್ರಯತ್ನ ಮಾಡಿದ್ರು. ಏನು ನಾವು ಸ್ಪೋರ್ಟ್ಸ್ ಮಾಡಾಗುತ್ತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ರು, ಅಲ್ಲೇ ಆಯ್ತಪ್ಪ ಮಾಡಿ ಅಂತ ಹೇಳಿ ಮಾಡಿ ಹಾಗೆ ಹೋಗಿ ಇಲ್ಲ ನಾವು ಮಾಡ್ಬೇಕು ಮಣಿ ಹೊರಗೆ ಹಿಂಗಾಕವು. ಈ ಸಾರಿ ಒಂದು ಏನಾದ್ರು ನೀವು ತೀರ್ಮಾನ ಇಟ್ಕೊಂಡ್ರೆ ಆ ತೀರ್ಮಾನದಂತೆ ಈಗಲೂ ಆಗಲೇಬೇಕು ಅನ್ನೋ ಪ್ರಸಂಗ ಇದು ಮಾಡಿ ಹೋದ ಮಾತು ಸರಿ ಇರ್ತದೆ, ಸರಿ ನಾನು ತುಂಬ ಮಾಡ್ಕೊಂಡ್ರಿ ಹೀಗಾಗಿ ಈಗ PUC ಬಂತು ಕೇಳಿ ಎಲ್ಲ ಹೈಸ್ಕೂಲ್ದಾಗ 25 ಹುಡುಗರು ಆಯ್ತು, 25 50 ಹುಡುಗರು ಮಾಡ್ತಾರೆ ಇಲ್ಲ, 25 ಹುಡುಗರು ನಿಮ್ಮ ಬೇಕು 725 90 ಜಾಸ್ತಿ ಬೇಕು, ಕನ್ನಡ ಬೇಕು, ಅದೇ ರೂಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಇರ್ತಾರೆ, ಅವ್ರಿಗೆ ಏನು ಕೆಲಸ ಇಲ್ಲ, ಅವ್ರಿಗೆ ಬರೀ ಆಗ್ತದೆ ಇವೆಲ್ಲ ಮಾಡ್ತಾರೆ. ಏನಾಗ್ತದೆ ನಮ್ಮ ದುರ್ದೈವ ಏನಂದ್ರೆ ಒಬ್ಬ SDC ಕ್ಲಾರ್ಕ್ ಒಂದು ಏನಾದ್ರು ಕೊಲೆ ಆಗಿರ್ತೀರಿ, ಆ ಕೊಲೆ IAS ಒಪ್ಪಿಬಿಡ್ತಾರೆ. ಇದು ನಮ್ಮ ದೇಶದ ನಮ್ಮ ರಾಜ್ಯದ ದುರ್ದೈವ, ಹಂಗಾಗಬಾರ್ದು. ಆ ಹಿನ್ನೆಲೆಯಲ್ಲಿ ನೀವೇನಂದ್ರೆ ಹೆಚ್ಚಿಗೆ ನಾನು ಮಾತನಾಡುವಂತ ತಿಳ್ಕೊಂಡಿದ್ದೀನಿ. ಎಲ್ಲ ರೀತಿಯಿಂದ ನಿಮ್ಮ ಮಟ್ಟೆ ನಾನು ಇರ್ತೀನಿ, ಎಲ್ಲ ರೀತಿಯಿಂದ ನಿಮಗೆ ಸರ್ಕಾರ ಕೊಡ್ತೀನಿ. ನ್ಯಾಯವಾದಂತ ಬೇಡಿಕೆ ಏನ್ ಬಿಡಪ್ಪ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾರ ಅಂತಂದಾಗ ಈಗ ಶಿಕ್ಷಕರು 55 8 ರಿಟೈರ್ಡ್ ಆಗ್ಯಾರ, ಹೆಡ್ ಮಾಸ್ಟರ್ ಹೋಗಿದ್ರು, 75 ಮಾಡಿದ್ರು, ಎಷ್ಟೋ ಮಂದಿ ನೂರಾರು ಮಂದಿ ಮುಖ್ಯಾಧಿಕಾರಿ ರಿಟೈರ್ಡ್ ಆದ್ರು. ಹಂಗೆ ಇನ್ನೂ ಸಹಿತ ಪ್ರೈಮರಿ ಸೆಕೆಂಡರಿ PU ಎಲ್ಲ ಭೇದ ಭಾವ ಮಾಡಬಾರ್ದು, ಎಲ್ಲರ ಮುಂದೆ ತರಗತಿ ತೋಡ್ ಮಾಡಿದ ನಂತರ ಅವ್ರಿಗೇನಂದ್ರೆ ಅವ್ರದ್ದೇನೈತಿ ರೂಲ್ ಪ್ರಕಾರ ಅವ್ರ ಇನ್ನೂ ರೂಲ್ ಪ್ರಕಾರ ನೀವು ಆಗ್ತೀರಿ, PUದವ್ರ ರೂಲ್ ಪ್ರಕಾರ ನೀವು ಅವ್ರ ಎಲ್ಲ ಕಡೆ ಡಿಸ್ಟ್ರಿಕ್ಟಲ್ಲಿ ತಾಲೂಕಲ್ಲಿ CPF DPED ಎಲ್ಲರೂ ರೆಕಗ್ನೇಷನ್ ಸಿಕ್ಕಿದೆ ನೋಡಿ. ಬರ್ತಾ ಇಲ್ಲ ನಮ್ಮ ಸಂಘ ಸಿಕ್ಕಿಲ್ಲ, ರೆಕಗ್ನೇಷನ್ ಇಷ್ಟು ಮಂದಿ 16 ಮಂದಿ ಸಿಕ್ಕಿಲ್ಲ. ಬಟ್ ಸೌರಭ್ ಅವ್ರ ಸ್ನೇಹಿತರು ಕೂಡ ಹೋರಾಟ ಮಾಡ್ತಿದ್ದಾರೆ, ಸರ್ಕಾರ ರೆಕಗ್ನೈಸ್ ಮಾಡಿದೆ, ಎಲ್ಲರೂ ಕರಿಬೇಕು. ಅದಕ್ಕೆ ಒಗ್ಗಟ್ಟಿದೆ, ಇಚ್ಛಾಶಕ್ತಿ ಇದೆ, ಎಲ್ಲ ಇದೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಇವತ್ತು ಚರ್ಚೆ ಮಾಡಿ, ದಯಮಾಡಿ ಸೀರಿಯಸ್ ಆಗಿ ಚರ್ಚೆ ಮಾಡಿ. ಒಬ್ಬ ಚಾ ಕುಡಿಯೋದು ಅಪಾಯಿಂಟ್ಮೆಂಟ್ ಮಾಡಬೇಕು. ಯಾಕಂದ್ರೆ ನಾವು ಕಷ್ಟಪಟ್ಟರೆ ನಮಗೆ ಏನಾದ್ರು ಅದನ್ನ ಗಾಳಿ ಮಾಡ್ತೀರಿ, ನೀವು ನಿಮ್ಮ ಸಲುವಾಗಿ ಮಾಡಿದ್ರೆ ಬೇರೆ ಸಲುವಾಗಿ ನಿಮ್ಮ ಸಲುವಾಗಿ ನೀವು ಮಾಡುವಾಗ ಗಟ್ಟಿಯಾಗಿ ನಿರ್ಧಾರ ಕೊಡಬೇಕು. ಮೀಟಿಂಗ್ ಕರೆದಾಗ ಸೀರಿಯಸ್ ಆಗಿರಬೇಕು, ಸುಮ್ಮನೆ ಉಡಾಪೆ ಮಾಡಿ ಮೀಟಿಂಗ್ ಮಾಡಿ ಹೋಗುದಲ್ಲ.
ಬರುವ ತೀರ್ಮಾನದಲ್ಲಿ ನೀವು ತೀರ್ಮಾನ ಮಾಡೋದು ನನಗೆ ನಂಬಿಕೆ ಇದೆ. ಕೊನೆ ಮಾತು ನಾನು ಹೇಳಬೇಕು, ನನಗೆ ನಂಬಿದೆ ನಿಮ್ಮ ಎಫರ್ಟು, ನಿಮ್ಮ ಒಂದು ಹೋರಾಟ, ನಿಮ್ಮ ಒಂದು ಒಗ್ಗಟ್ಟು ಖಂಡಿತವಾಗಿ ಇಲ್ಲಿವರೆಗೆ ನೋಡಿ ಕಾನೂನು ಪ್ರಕಾರ ಕೊಡಬಾರ್ದ್ರೆ ವೈದ್ಯರಾಷ್ಟ್ರವಾಗಿ ಒಪ್ಪಂದ ಸರ್ಕಾರ ಹಣ ಕ್ಯಾಪಿಟಲ್ ಒಪ್ಪಂದ ಇದನ್ನು ಬಿಡುವಂತ ಅವಶ್ಯಕತೆ ಇಲ್ಲ. ಕೋರ್ಟ್ಗಳು ಕಾನೂನು ಪ್ರಕಾರ ಮಾಡಲೇಬೇಕು. ಯಾಕಂದ್ರೆ ವರದಿಯನ್ನು ಒಪ್ಪಿಕೊಂಡಾಗ ವರದಿ ಎಲ್ಲ ಇಂಪ್ಲಿಮೆಂಟ್ ಮಾಡಲೇಬೇಕು. ಮಕ್ಕಳು ಫೀಸ್ ಹಾಕಿ ಮಾಡಿದ್ರಿ, ಸಾವಯವ ಸುಪ್ರೀಂ ಮಾಡಿ, ಸುಪ್ರೀಂ ಮಾಡಿ, ಬ್ಯಾಂಕ್ ಡೈರೆಕ್ಟ್ ಮಾಡಿ, ಎಲ್ಲ ಮಾಡಿದ್ರೆ ಎಲ್ಲ ಆಗ್ಯಾವ. ಎಲ್ಲ ಆಗಿ ಒಂದೊಳಗಿದೆ ಎಲ್ಲ ಕಾರಣ ಆ ಕಾರಣವನ್ನು ನೀವೆಲ್ಲ ಒಂದು ಸ್ನೇಹಿತರಿಗೆ ಹೇಳಬೇಕು, ಕನೆಕ್ಟ್ ಮಾಡಿ ಹೇಳಬೇಕು. ಕನೆಕ್ಟ್ ಮಾಡಿ ಹೇಳಿ ಅವ್ರು ನೀವು ನಮ್ಮ ಕೊಡ್ತಾರಪ್ಪ ಎಲ್ಲ ನೀವು ನಮ್ಮ ಸಹಕಾರ ಮಾಡಿದ್ರೆ ಸದಸ್ಯರಿಲ್ಲ. ಅದು ಇನ್ನೊಂದು ಹೇಳಿದ್ರು, ಇದನ್ನ ಮಾಡಿದ್ರೆ ಡ್ರಾಯಿಂಗ್ ಟೀಚರ್ ಬರ್ತಾರೆ, ಅದಕ್ಕೊಂದು ಕಮಿಟಿ ಮಾಡಿ ಕೊಟ್ಬಿಟ್ಟು ಆಮೇಲೆ ನೋಡೋದೇ ಇಲ್ಲ. ಇದಕ್ಕೆ ವೈದ್ಯನಾಥ್ ಕಮಿಟಿ ಮಾಡಿ ರಿಪೋರ್ಟ್ ಕೊಟ್ಟು ಕ್ಯಾಬಿನೆಟ್ ಅಪ್ರೂವ್ ಮಾಡ್ಯಾರ. ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಅವ್ರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ, ಯಾರ್ಯಾರು ಕೇಳ್ತಾರೆ ನೀವು ಕೊಡ್ರಿ. ಈ ಪ್ರಕ್ರಿಯೆ ಆ ಪುಸ್ತಕ ಅವ್ರಿಗೆ ಮಾಡಿಕೊಡ್ತಕ್ಕಂಥ ಅಂತ ಹೇಳಿ ಹಾಗಾಗಿ ಸದ್ಯ ಕೊನೆಯ ಹಂತದಲ್ಲಿ ನೋಡಿ ಮೊನ್ನೆ ಈ DCF DF ಒಂದು ಕಡೆ DCF DF ಪ್ರಮೋಷನ್ 27ನೇ ತಾರೀಕು ಮೊದಲ ಬಂದಿದ್ದು 27ನೇ ತಾರೀಕು ಎಲ್ಲ ನಮ್ಮ ಕಡೆ ಬರೋದು. ನಾನು ಮುಖ್ಯಮಂತ್ರಿಯವರಿಗೆ ಫಾರೆಸ್ಟ್ ಮಿನಿಸ್ಟರ್ ಖಂಡೇವರಿಗೆಲ್ಲ ಫೋನ್ ಮಾಡಿ ಹೇಳಿ ಅವ್ರು ಕರೆಸಿ ಖಂಡೇವರ ಆಫೀಸ್ ಕರೆಸಿ ಎಲ್ಲ ಮಾಡಿ ಮುಖ್ಯಮಂತ್ರಿಗಳ ಅಪ್ರೂವ್ ಕೊಡಬೇಕು. ಅದೇ ಫೋನ್ ಮಾಡಿದೆ. 28ಕ್ಕೆ ಆರ್ಡರ್ ಹೊರಟಿತು. 31 ರಿಟೈರ್ಡ್ ಆದ DF ರಿಟೈರ್ಡ್ ಆದ DCF 27ನೇ ತಾರೀಕು DCF 31ನೇ ತಾರೀಕು DF ಒಂದು ಕೈಗಾರ ಇಟ್ಕೊಂಡು ನಮ್ಮ ಕಣ್ಣಿಗೆ ಹಾಕಿದ ಆ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಹಿಂದಿದ್ದೆ. ನಾನು ಹಿಂದಿದ್ದಾಗ ಒಬ್ಬ ಗೈಡರ್ ಇದ್ದ 11